ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮ ರಣಕಣ. ನಾನು ನಾಗೇಂದ್ರ ಬಾಬು. ನಾನಿವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿದ್ದೀನಿ. ಪ್ರತಿ ಬಾರಿ ಈ ಕ್ಷೇತ್ರದಲ್ಲಿ ಚುನಾವಣೆ ಎದುರಾದಾಗ ನೇರ ಹಣಾಹಣಿ ಇರ್ತಾ ಇತ್ತು. ಆದರೆ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಾಡಾಗಿದೆ. ಕಾರಣ, ಈಶ್ವರಪ್ಪ ಅವರು ಹೊರಗಡೆ ಬಂದು ಬಿಜೆಪಿಯಿಂದ ಪಕ್ಷೇತರವಾಗಿ ಕಣಕ್ಕಿಳಿಯುವ ಮೂಲಕ ತ್ರಿಕೋನ ಸ್ಪರ್ಧೆಗೆ ಒಂದು ರೀತಿಯಲ್ಲಿ ದಾರಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಬಿಜೆಪಿಯಿಂದ ಮತ್ತೊಮ್ಮೆ ಹಾಲಿ ಸಂಸದರಾಗಿರುವಂಥ ಬಿ.ವೈ. ರಾಘವೇಂದ್ರ ಅವರು ಕಣದಲ್ಲಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳೆಯದಿಂದ ಗೀತಾ ಶಿವರಾಜ್ ಕುಮಾರ್ ಅವರಿದ್ದಾರೆ ಅಭ್ಯರ್ಥಿಯಾಗಿ. ಮತ್ತೊಂದು ಕಡೆ ಈಶ್ವರಪ್ಪ ಅವರು ಪಕ್ಷೇತರವಾಗಿ ನಿಲ್ಲುವ ಮೂಲಕ ತ್ರಿಕೋನ ಸ್ಪರ್ಧೆಗೆ ಕಾರಣಕರ್ತರಾಗಿದ್ದಾರೆ. ನೋಡಿ, ಈ ಬಾರಿ ಈ ಕ್ಷೇತ್ರದಲ್ಲಿ ಇಬ್ಬರು ಮಾಜಿ ಸಿಎಂಗಳ ಮಕ್ಕಳಿರೋದು, ಮತ್ತೊಂದು ಕಡೆ ಅವರಿಗೆ ಸೆಡ್ಡು ಹೊಡೆದು ನಿಂತಿರುವಂಥದ್ದು ಕೆ.ಎಸ್. ಈಶ್ವರಪ್ಪ ಅವರು. ಯಾವ ರೀತಿಯಾಗಿದೆ ಈ ಬಾರಿಯ ಚುನಾವಣೆ ಈ ಕ್ಷೇತ್ರದಲ್ಲಿ? ಈ ಕ್ಷೇತ್ರದಲ್ಲಿ ನಿಜಕ್ಕೂ ಹಾಲಿ ಸಂಸದರು ಅಭಿವೃದ್ಧಿ ಮಾಡಿದ್ದಾರಾ ಇಲ್ವಾ? ಈಗ ಇರುವಂಥ ಅಭ್ಯರ್ಥಿಗಳು ಸಂದರ್ಭಕ್ಕೆ ಕೊಡುವಂಥ ಪ್ರಯತ್ನವನ್ನು ಮಾಡೋದು ನಮ್ಮ ಕೇಂದ್ರ ಸರ್ಕಾರ. ಆಗುಂಬೆಯ ಘಾಟ್ ಏನಿದೆ ಅದು ಸುರಂಗ ಮಾರ್ಗವನ್ನು ಮಾಡೋದ್ರ ಮೂಲಕ ನಮ್ಮ ದೈನಂದಿನ ವ್ಯವಸ್ಥೆಗಳು ಚೆನ್ನಾಗಾಗಬೇಕು ಅಂಥೇಳಿ ಸಾವಿರಾರು ಕೋಟಿಗಳ ಅನುದಾನ ಇಂಥದ್ದು ಮಾಡಿಲ್ಲ ಅಂತಿಲ್ಲ. ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ, ಎಲ್ಲ ಮೇಲು ಸೇತುವೆಗಳನ್ನು ಮಾಡಿದ್ದಾರೆ. ಸಾಮಾನ್ಯ ಬಡವರು ವಾಸ ಮಾಡೋದ್ರಿಂದ ಹಿಡಿದು ವಿಶೇಷವಾಗಿ ವಿಮಾನ ನಿಲ್ದಾಣ ಮಾಡೋದ್ರ ಮೂಲಕ ಅದನ್ನು ಕೂಡ ಅಭಿವೃದ್ಧಿಗೆ ಮತ್ತೊಂದು ಶಿವಮೊಗ್ಗ ಜಿಲ್ಲೆಗೆ ಮತ್ತೊಂದು ಗರಿಯಾಗಿದೆ. ಗೋವಾಕ್ಕೆ ಏರ್ಪೋರ್ಟ್ ಈಗಾಗಲೇ ವಿಮಾನಗಳು ಹಾರಾಡ್ತಾ ಇದೆ, ಹೈದರಾಬಾದಿಗೆ ಹಾರಾಡ್ತಾ ಇದೆ, ಬೆಂಗಳೂರಿಗೆ ಹಾರಾಡ್ತಾ ಇದೆ. ಹೀಗೆ ಸಾಮಾನ್ಯ ವ್ಯಕ್ತಿಗಳಿಂದ ಹಿಡಿದು ಯಾರ್ಯಾರು ಉಳ್ಳವರಿದ್ದಾರೆ ಅವರೆಲ್ಲರಿಗೂ ಕೂಡ ಬೇಕಾಗಿರುವಂಥ ಮೂಲ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಮಾಡಿದ್ದಾರೆ. ಹಾಗಾಗಿ ಅಭಿವೃದ್ಧಿಯೇ ನಮಗೆ ಈ ಬಾರಿ ಶ್ರೀರಕ್ಷೆಯಾಗಿ ನಿಲ್ಲುತ್ತೆ. ಹಾಗೆಯೇ ಕಾರ್ಯಕರ್ತರ ಪಡೆ ಅದು ವಿಶೇಷವಾದಂಥ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ಸಾವಿರಾರು ಜನ ಇವತ್ತು ಕಾರ್ಯಕ್ಷೇತ್ರಗಳಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಹಾಗಾಗಿ ಸಹಜವಾದಂಥ ರೀತಿಯೊಳಗಡೆ ಇವತ್ತು ಒಂದು ಮಾತಿದೆ, ರಾಘವೇಂದ್ರ ಈ ಬಾರಿ ಶಿವಮೊಗ್ಗದಲ್ಲಿ ಗೆಲ್ತಾರೆ. ಸರ್, ಬಿಜೆಪಿ ಶಾಸಕರು ಹೇಳ್ತಾ ಇದ್ರು ಅಭಿವೃದ್ಧಿ ಅಂದ್ರೆ ರಾಘವೇಂದ್ರ, ರಾಘವೇಂದ್ರ ಅಂದ್ರೆ ಅಭಿವೃದ್ಧಿ. ಹೌದಾ, ಒಪ್ಕೊಳ್ತೀರಾ? ಅವರು ರಾಘವೇಂದ್ರ ಅವರು ಅಭಿವೃದ್ಧಿ ಮಾಡಿದಿದ್ರೆ ಮೋದಿ ಹೆಸರಿಗೆ ಯಾಕೆ ಓಟ್ ಕೇಳ್ತಾ ಇದ್ದಾರೆ? ಅವರೆಲ್ಲರೂ ಕೂಡ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಮೋದಿ ಹೆಸರಿಗೆ. ಇಲ್ಲಿರ್ತಕ್ಕಂಥ ಎಡಗಡೆ ಇದ್ದಂಥವ್ರು ಕೇಳ್ತಾ ಇದ್ದಾರೆ ಮೋದಿಗೆ ಓಟ್ ಹಾಕಿ ಮತ್ತೊಮ್ಮೆ ಮೋದಿ ಅಂತ ಕೇಳ್ತಾ ಇದ್ದಾರೆ ಅವರೆಲ್ಲರೂ. ಹಾಗಿದ್ದಿದ್ರೆ ಮತ್ತೊಮ್ಮೆ ರಾಘಣ್ಣ ಅಂತ ಅವ್ರು ಕೇಳ್ತಿದ್ರಾ? ರಾಘವೇಂದ್ರ ಅವ್ರು ಅಭಿವೃದ್ಧಿ ಮಾಡಿದ್ರೆ ಕೇಳ್ತಾ ಇದ್ರ? ನೋಡಿ, ಇಲ್ಲೇ ಎರಡು ಮನೆ ಆಗಿರ್ತಕ್ಕಂಥದ್ದು. ಬಲಗಡೆ ಈಶ್ವರಪ್ಪನವರು, ಎಡಗಡೆ ನರೇಂದ್ರ ಮೋದಿ ಅವರನ್ನ ಲೆಕ್ಕಾಚಾರಕ್ಕೆ ಎಲ್ಲೋ ಒಂದು ಕಡೆ ಮೋದಿ 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 ಅಂತ ಹೇಳ್ತಾ ಇದ್ದಾರಲ್ಲ, ಅವರೇ ಟೆನ್ಷನ್ ಬಿದ್ದಿದ್ದಾರೆ. 56 ಇಂಚ್ ಇದ್ದಂಥವ್ರು 28 ಇಂಚಿನ ಹಂಚೋಗಿದ್ದಾರೆ. ಇವರು ಕೂಡ ಕೇಳ್ತಾ ಇದ್ದಾರೆ, ಅವರು ಕೂಡ ಕೇಳ್ತಾರೆ. ಇವ್ರು ಯಾವುದೇ ಕೂಡ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಮೋದಿಯವರ ಕೇಸು ಶಿವಮೊಗ್ಗ ನಗರದಲ್ಲಿ ಕೋರ್ಟಲ್ಲಿ ಇರೋದ್ರಿಂದ ಮೋದಿ ಇಬ್ಬರಿಗೂ ಸೇರ್ದಲ್ಲೇ ಇದ್ದಂಥವ್ರು, ಅವ್ರ ಅಭಿವೃದ್ಧಿನೂ ಕೂಡ ಸೇರ್ದಲ್ಲೇ ಇದ್ದಂಥವ್ರು. ಒಂದು ವಿಚಾರ ಆದರೆ ಇವ್ರು ಹೇಳ್ತಿರ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಅಭಿವೃದ್ಧಿ ವಿಚಾರಕ್ಕೆ ಮತ್ತೊಂದು ಹೆಸರೇ ಬಂಗಾರಪ್ಪನವರು, ಶಿವಮೊಗ್ಗ ಜಿಲ್ಲೆಗೆ ಮತ್ತೊಂದು ಹೆಸರು ಕಾಗೋಡು ತಿಮ್ಮಪ್ಪನವರು, ಈಗ ಅಭಿವೃದ್ಧಿ ವಿಚಾರಕ್ಕೆ ಮಧು ಬಂಗಾರಪ್ಪನವರು. ಈ ರೀತಿ ಅನೇಕ ಶಾಸಕರುಗಳು, ಮಂತ್ರಿಗಳು ಕೆಲಸ ಮಾಡಿಕೊಂಡು ಬಂದ ಮೇಲೆ ಅಭಿವೃದ್ಧಿ ಏನಿದ್ರು ಶಿವಮೊಗ್ಗ ನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮೆಗಾನ್ ಆಸ್ಪತ್ರೆ ಆಗಿರ್ಬೋದು, ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಆಶ್ರಯ ಬಡಾವಣೆಯಲ್ಲಿ ಒಂದು ಸೈಟು ಬಿಜೆಪಿ ಅವರು ಕೊಟ್ಟಿಲ್ಲ, 4.5 ಸೈಟು ಬಂಗಾರಪ್ಪನವರು, ಚಂದ್ರಶೇಖರಪ್ಪನವರು ಕೊಟ್ಟಿರ್ತಕ್ಕಂಥದ್ದು. ಶಿವಮೊಗ್ಗ ನಗರದಲ್ಲಿ ಏನಾದ್ರು ಕುಡಿಯೋ ನೀರಿದೆ ಅಂತ ಹೇಳಿದ್ರೆ 16 ಅಡಿ ಎತ್ತರ ಮಾಡಿರ್ತಕ್ಕಂಥ ತುಂಗ ದಂಡೆ ಇರ್ತಕ್ಕಂಥದ್ದು, ಆ ಒಂದು ನದಿಯ ನೀರನ್ನು ಕುಡಿತಾ ಇದ್ದಾರೆ ಶಿವಮೊಗ್ಗ ನಗರದಲ್ಲಿ ಇದ್ದವರು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಬಂಗಾರಪ್ಪನವರು ಹಾಗೂ ಆಗಿನ ಶಾಸಕ ಆಗಿರ್ತಕ್ಕಂಥ ಚಂದ್ರಶೇಖರಪ್ಪನವರು, ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ವಿಶ್ವಾಸ್ ಅವರೇ, ಈಗ ಕ್ಷೇತ್ರ ಅಭಿವೃದ್ಧಿ ಆಗಿದೆಯೋ ಇಲ್ವೋ? ಸರ್, ಕ್ಷೇತ್ರ ಅಭಿವೃದ್ಧಿ ಆಗಿದೆ. ಅದು ಕೇವಲ ರಾಘವೇಂದ್ರ ಅವರಿಂದ ಮಾತ್ರ ಆಗಿಲ್ಲ. ನರೇಂದ್ರ ಮೋದಿ ಅವರ NDA ಏನು ಸರ್ಕಾರ ಇದೆ ಆ ಮೂಲಕ ಇರ್ತಕ್ಕಂಥ ಎಲ್ಲ ಸಂಸದರು ಕೂಡ ಅವರವರ ತವರೂರಲ್ಲಿ ಮಾಡಿದ್ದಾರೆ. ನೀವು ಉದಾಹರಣೆಗೆ ತಗೋಬೇಕು ಅಂತ ಹೇಳಿದ್ರೆ ಕೇವಲ ಶಿವಮೊಗ್ಗ ಮಾತ್ರ ಅಲ್ಲ, ಮೈಸೂರಿಗೆ ಒಂದ್ಸರಿ ಹೋಗಿ ಬನ್ನಿ, ಪ್ರತಾಪ್ ಸಿಂಹ ಅವರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ನೋಡಿ. ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿ ಮಗ ಆಗಿ ಮಾಡುವಂಥದ್ದು ದೊಡ್ಡದಲ್ಲ ಸರ್. ಪ್ರತಾಪ್ ಸಿಂಹ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿ ಅಭಿವೃದ್ಧಿನ ಮಾಡಿದ್ದಾರೆ. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ಮೈಸೂರು ನಂಬರ್ 1 ಕ್ಷೇತ್ರದಲ್ಲಿದೆ. ಎಲ್ಲ MP ಗಳು ಕೂಡ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಹಾಗೇನೆ ರಾಘಣ್ಣನ ಕೂಡ ಮಾಡಿದ್ದಾರೆ. ಆದರೆ ಇಲ್ಲಿ
ಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳು. ನಮಗೆ ಮೊದಲನೇದಾಗಿ ನೀರು ಇರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಈ ಥರ ಅಭಿವೃದ್ಧಿಗಳನ್ನು ಮಾಡಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಈಶ್ವರಪ್ಪನವರು. ನಮಗೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಕೇವಲ ಟೆಕ್ನಿಕಲ್ ಆಗಿ ಮಾತಾಡೋಕ್ಕೆ ಟೆಕ್ನಿಕಲ್ ಅಭಿವೃದ್ಧಿಗಳನ್ನ ನಾವು ಯಾರು ಕೇಳ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳನ್ನು ಏನಾದರೂ ಒದಗಿಸಿದ್ದಾರೆ ಅಂದರೆ ಅದು ಕೆ.ಎಸ್. ಈಶ್ವರಪ್ಪನವರು. ಹಾಗೆ ಅವರು RDPR ಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಕೂಡ ಕುಡಿಯೋ ನೀರನ್ನು ಒದಗಿಸ್ಕೊಟ್ಟಿರ್ತಕ್ಕಂಥ ಕೀರ್ತಿ ಕೂಡ ಈಶ್ವರಪ್ಪನವರಿಗೆ ಸಲ್ಲುತ್ತೆ. ಹಾಗೆ ಕೂಡ ಇವತ್ತೇನು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಅವರೆಲ್ಲ ಕೂಡ ರಾಷ್ಟ್ರ ಬಳಗದ ಜೊತೆ ಸೇರಿಕೊಂಡು ಇನ್ನೂ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಈಶ್ವರಪ್ಪನವರಿಗೆ ಸ್ಫೂರ್ತಿಯನ್ನು ಕೊಡ್ತಾ ಇದ್ದೀವಿ ಸರ್. ಈಗ ಕಾರ್ಯಕರ್ತರನ್ನ ಕೇಳ್ತಾ ಹೋಗ್ತೀನಿ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯೋ ಇಲ್ವೋ ಅಂತೇಳಿ. ಈ ಕಡೆಯಿಂದ ನಾನು ಮಾತಾಡಿಸ್ತಾ ಹೋಗ್ತೀನಿ, ಕ್ಷೇತ್ರ ಅಭಿವೃದ್ಧಿ ಆಗಿದೆಯೋ ಇಲ್ವೋ? ಖಂಡಿತ ಆಗಿದೆ. ಈಶ್ವರಪ್ಪ 30 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಸಂಸದರು ಏನ್ ಮಾಡಿದಾರೆ ಹಾಗಾದ್ರೆ? ಸಂಸದರು ಏನ್ ಮಾಡಿದ್ದಾರೆ ಹಾಗಾದ್ರೆ? ಸಂಸದರು ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ. ಆದರೆ ಈ ಕ್ಷೇತ್ರವನ್ನ ಈಶ್ವರಪ್ಪ ಅವರು 36 ವರ್ಷಗಳಿಂದ ಅವರು 6 ಬಾರಿ ಶಾಸಕರು, 3 ಬಾರಿ ಮಂತ್ರಿಗಳು, 1 ಬಾರಿ DCM ಆಗಿದ್ರು. ಅವಾಗಿದ್ದ ಕಾಲದಲ್ಲಿ ಅಭಿವೃದ್ಧಿ ನಡೀತಾ ಇದೆ. ಅದಕ್ಕೆ ಬೇಗ ಇಬ್ರು ಜುಗಲ್ಬಂದಿಯಾಗಿ ಈಶ್ವರಪ್ಪ ಅವ್ರ ಜೊತೆಗೆ ರಾಘವೇಂದ್ರ ಸರ್ ಅಭಿವೃದ್ಧಿ ಮಾಡಿದ್ದಾರೆ.